ಆದ್ಮೇಲೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಆರು ತಾಲೂಕಿನ ಬಾಳಿ ಗ್ರಾಮದ ಜಾತ್ರಾ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಿದ್ದು, ಇವತ್ತು ಪತ್ರಿಕಾಗೋಷ್ಠಿಯ ಮೇಲೆ ವೇದಿಕೆ ಮೇಲೆ ನಮ್ಮ ಜಾತ್ರಾ ಸಮಿತಿಯ ಸಂಚಾಲಕರಾದ ಶಂಕರ್ ಉಗ್ರಾಣಿದ್ದಾರೆ, ಜಾತ್ರಾ ಸಮಿತಿಯ ಹಿರಿಯ ಸದಸ್ಯರಾದ ಶ್ರೀ ಶಿವಪ್ಪ ಇದ್ದಾರೆ, ನಾನು ಜಾತ್ರಾ ಸಮಿತಿಯ ಸಂಚಾಲಕರಾದಂಥ ಪ್ರಭುಲಿಂಗರಿಗೆ ನಾನು ಕೂಡ ಇದ್ದೇನೆ. ಇವತ್ತು ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಆರು ತಾಲೂಕಿನ ಬಾಳಿ ಗ್ರಾಮದಲ್ಲಿ ಕೊಪ್ಪಳದ ಜಗದ್ಗುರು ಅಭಿನವ ವಿಶ್ವೇಶ್ವರ ಪೂಜ್ಯರು ಅವರಿಂದ ಅಧ್ಯಾತ್ಮ ಪ್ರವಚನ ಕಾರ್ಯಕ್ರಮ ಇರ್ತಾ ಇದೆ. ಇದೇ ದಿನಾಂಕ 12/3/2026 ಗುರುವಾರದಿಂದ ದಿನಾಂಕ 17/3/2026 ಮಂಗಳವಾರದವರೆಗೆ ಅಧ್ಯಾತ್ಮ ಪ್ರವಚನ ನಡೆಯಲಿದೆ. ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳು ಈ ಅಧ್ಯಾತ್ಮ ಪ್ರವಚನವನ್ನು ನಡೆಸಿಕೊಡುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಸುಮಾರು 15-20 ಜನರು ಬರುವಂಥ ಒಂದು ನಿರೀಕ್ಷೆ ಇದೆ. ಈ ಕಾರ್ಯಕ್ರಮಕ್ಕೆ ನಾವು ಕಲಬುರಗಿಯಿಂದ ಸಾರಿಗೆಗಾಗಿ ಆರೋಗ್ಯ ಸೇವೆ, ಹೀಗೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಅನೇಕ ವಿವಿಧ ಜಾತ್ರೆಯಲ್ಲಿ 17ನೇ ತಾರೀಕು ಆದ ನಂತರ ದಿನಾಂಕ 18ರಂದು ಸಾಯಂಕಾಲ 8 ಗಂಟೆಗೆ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನದ 5 ಲಿಂಗ ಪಂಚಲಿಂಗವೇ ಆ ಲಿಂಗಗಳಿಗೆ ರುದ್ರಾಭಿಷೇಕ ಕಾರ್ಯಕ್ರಮ ನಡೀತಾ ಇದೆ. ಬೆಳಗಿನ ಜಾವದವರೆಗೂ ಮರುದಿನ ಮುಂಜಾನೆ 19ನೇ ತಾರೀಕು ಯುವ ದಿವಸ 8 ಗಂಟೆಯಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬಲ್ಲಕ್ಕಿ ಮಹೋತ್ಸವ ಮತ್ತು ನಂದಿಕೋಲ್ ಮಹೋತ್ಸವ ನಡೀತಾ ಇದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚಿಣಗೇರಿಯ ಮಾತುಮಠದ ಶಾಸ್ತ್ರಬ್ರಹ್ಮ ಸಿದ್ದರಾಮ ಶಿವಾಚಾರ್ಯರು ಸುಮಾರು ವರ್ಷಗಳಿಂದ ನಮ್ಮ ಜಾತ್ರೆಯ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ದಿನಾಂಕ 20ರಂದು ಬೆಳಗ್ಗೆ ಶುಕ್ರವಾರ ಮುಂಜಾನೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ. 4 ಗಂಟೆ ಆದ ನಂತರ ಜಗ್ಗಿ ಪಲ್ವಾಟರ ಒಂದು ಕುಸ್ತಿ ಕಾರ್ಯಕ್ರಮ ನಡೀತಾ ಇದೆ. ಅದಾದ ನಂತರ ಸಾಯಂಕಾಲ ಧರ್ಮಸಭೆ ನಡೀತಾ ಇದೆ. ನಾಡಿನ ಹರ ಮುನಿ ಚರಣ ಶಿವಗುರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವು ಅದಕ್ಕಾಗಿ ಇವತ್ತು ವಿಶೇಷವಾಗಿ ಈ ಭಾಗದಲ್ಲಿ ಕೊಪ್ಪಳ ಶ್ರೀಗಳು 1 ದಿವಸ 2 ದಿವಸ ಬಂದು ಹೋಗಿರ್ಬೋದು, ಆದರೆ 6 ದಿವಸಗಳ ಕಾಲ ಸತತ ನಮ್ಮೂರಲ್ಲೇ ಇದ್ದು 6 ದಿವಸಗಳೇನಪ್ಪ ಅಂತಂದರೆ ಒಂದು ಧರ್ಮ ಪ್ರವಚನ ನೀಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜಾತ್ರಾ ಕಾರ್ಯಕ್ರಮಕ್ಕೆ ಮತ್ತು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಆಶೀರ್ವಾದಕ್ಕೆ ತಾವೆಲ್ಲರೂ ಪಾತ್ರ ಮಾತನಾಡ್ತಾನೆ. ಇನ್ನೂ ಹೆಚ್ಚಿನ ವಿಷಯಗಳನ್ನು ಎಲ್ಲರೂ ಸಂಚಾರ ಸ್ನೇಹಿತರಿಗೆ ನಮಸ್ಕಾರಗಳು. ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ ಹಾಗೆ ದಿನಾಂಕ 12ರಿಂದ 17ನೇ ತಾರೀಕು 6 ದಿನಗಳ ಕಾಲ ಈ ನಾಡಿನ ಪ್ರೇರಣಾದಾಯಕ ವಾಗ್ಮಿಗಳು ಹಾಗೂ ಜ್ಞಾನ ಸಿಂಚನದ ಹರಿಕಾರರು ಪ್ರತಿಯೊಬ್ಬರ ಸಾಮಾಜಿಕ ಬದುಕಿನಲ್ಲಿ ಬದಲಾವಣೆ ಆಗಬೇಕು, ಧನಾತ್ಮಕ ಚಿಂತನೆಗಳನ್ನು ಸಮಾಜದಲ್ಲಿ ಬಿಟ್ಟಬೇಕು, ಪ್ರತಿಯೊಬ್ಬ ಜೀವಿ ಕಾಯಕ ದಾಸೋಹ ನಿಷ್ಠೆಯಿಂದ ಬದುಕಬೇಕು ಅಂತಕ್ಕಂತಹ ಮಹಾಸದುದ್ದೇಶದಿಂದ 7 ದಿನಗಳ ಕಾಲ ನಮ್ಮ ಮಲ್ಲಿಕಾರ್ಜುನ ಜಾತ್ರಾ ನಿಮಿತ್ತವಾಗಿ ಪೂಜ್ಯರನ್ನು ಕರೆಸ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಪೂಜ್ಯರು ಬಂದು ಹಾಗೆ 5 ಗ್ರಾಮಗಳಲ್ಲಿ ಸದ್ಭಾವನಾ ಪಾದಯಾತ್ರೆ ಕೂಡ ಮಾಡ್ತಾ ಇದ್ದಾರೆ ಪೂಜ್ಯರು. ಮೊದಲನೇ ದಿನ ನಮ್ಮ ಬಾಳಿ ಗ್ರಾಮದಲ್ಲಿ ಸದ್ಭಾವನಾ ಪಾದಯಾತ್ರೆ ನಡೀತಾ ಇದೆ 13ನೇ ತಾರೀಕು. ತದನಂತರ 2ನೇ ದಿವಸ ನರಣ ಗ್ರಾಮದಲ್ಲಿ, 3ನೇ ದಿವಸ ಕಡಗಂಚಿ ಗ್ರಾಮದಲ್ಲಿ, 4ನೇ ದಿವಸ ಕೊಡಲಂಗರ ಗ್ರಾಮದಲ್ಲಿ, 5ನೇ ದಿವಸ ಹಳ್ಳಿಸಲ್ಗರ ಗ್ರಾಮದಲ್ಲಿ 5 ದಿನಗಳ ಕಾಲ ಮುಂಜಾನೆ 6:30 ಗಂಟೆಯಿಂದ 7:30 ಗಂಟೆವರೆಗೆ 1 ಗಂಟೆಗಳ ಕಾಲ ಸದ್ಭಾವನಾ ಪಾದಯಾತ್ರೆಯನ್ನು ಕೂಡ ಪೂಜೆರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ಧಾರ್ಮಿಕ ಸಭೆಗೆ ಗುಲ್ಬರ್ಗಾದಿಂದ ಬಸ್ಸಿನ ವ್ಯವಸ್ಥೆ ಕೂಡ ನಿನ್ನೆ ಒಂದು ಆದೇಶವನ್ನು ಕೂಡ ಹಾಕಿಸಿದ್ದೀವಿ. ಮಧ್ಯಾಹ್ನ 4:30 ಗಂಟೆಗೆ ಇಲ್ಲಿಂದ ಬಸ್ಗಳು ಬಿಡ್ತವೆ. ಮತ್ತೆ ಸಾಯಂಕಾಲ 7:30 ಗಂಟೆಗೆ ಮುಗಿದ ನಂತರ ಅದೇ ಬಸ್ಸು ಎಲ್ಲ ಭಕ್ತರನ್ನ ಕರೆದುಕೊಂಡು ಗುಲ್ಬರ್ಗಕ್ಕೆ ಬರುತ್ತೆ. ಹಾಗೆ ಗೊಂಬು ಬಜಾರದಿಂದ ಕೂಡ ಒಂದು ಬಸ್ಸಿನ ವ್ಯವಸ್ಥೆ ಆಗಿದೆ ಮತ್ತು ಆಳಂದ ಬಸ್ ಸ್ಟ್ಯಾಂಡ್ನಿಂದ ಕೂಡ ಒಂದು ಬಸ್ಸಿನ ವ್ಯವಸ್ಥೆ ಆಗಿದೆ. ಹಾಗೆ ಬಹಳ ಶಿಸ್ತಿನಿಂದ ಈ ಕಾರ್ಯಕ್ರಮ ಮಾಡಬೇಕು, ಜಿಲ್ಲೆಯಾದ್ಯಂತ ಒಂದು ಹೆಸರು ಬರಬೇಕು ಅಂತಕ್ಕಂತಹ ಮಹಾ ಸದುದ್ದೇಶದಿಂದ ಈ ನಾಡಿನ ಹರಗುರು ಚರಮೂರ್ತಿಗಳು ಕೂಡ ನಮ್ಮ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದಾರೆ. ಈ ಜಾತ್ರೆ 12ನೇ ತಾರೀಕಿನಿಂದ ಪ್ರಾರಂಭವಾಗಿ
20ನೇ ತಾರೀಕಿನವರೆಗೆ ಸುಮಾರು 10 ದಿನಗಳ ಕಾಲ ಒಂದು ಬೃಹತ್ ಪ್ರಮಾಣದ ಜಾತ್ರೆ. ಈ ಜಾತ್ರೆಯಲ್ಲಿ ಈ ಒಂದು ಆಧ್ಯಾತ್ಮಿಕ ಪ್ರವಚನವನ್ನು ಕೇಳಲಿಕ್ಕೆ ಸುಮಾರು 20,000ರಿಂದ 25,000 ಭಕ್ತರು ಈ ಒಂದು ಅಧ್ಯಾತ್ಮ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಆ ಪೂಜ್ಯರ ಆಶೀರ್ವಚನವನ್ನು ಪಡೆದು ನಾವು ನಮ್ಮ ಜೀವನದಲ್ಲಿ ಕಾಯಕ ನಿಷ್ಠೆ, ಭಕ್ತಿನಿಷ್ಠೆ, ದೈವ ಸಂಪನ್ನರು, ಬುದ್ಧಿವಂತರು ಮತ್ತು ಹೆಚ್ಚು ವಿಚಾರಾತ್ಮಕ ಚಿಂತನೆಗಳನ್ನು ನಮ್ಮಲ್ಲಿ ಒಳಗೂಡಲಿ ಅಂತಕ್ಕಂತಹ ಭಕ್ತಿ ಸದ್ಭಾವನೆಯಿಂದ ಮಾಳಿ ಗ್ರಾಮದ ಎಲ್ಲ ಭಕ್ತರು ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಅದಕ್ಕೆ ಮಾಧ್ಯಮ ಸ್ನೇಹಿತರು ತಾವು ಕೂಡ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ವಿಸ್ತರಿಸುವ ಆಗಬೇಕು.